ಆತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಗುರುನಾಥರನ್ನ ನಾನು ಪ್ರಪ್ರಥಮ ಬಾರಿಗೆ 1996ನೇ ಇಸ್ವಿಯಲ್ಲಿ ಅವ್ರನ್ನ ಭೇಟಿ ಆಗೋ ಅವಕಾಶ ಸಿಕ್ತು. ನಮ್ಮ ಬ್ಯಾಂಕ್ ಅಲ್ಲಿ ಒಬ್ರು ಎಂಪ್ಲಾಯಿ ನನ್ಗೆ ಹೇಳಿದ್ರು, ಗುರುನಾಥ್ರ ಅಂತ ಇದ್ದಾರೆ ಅವಧೂತರು, ಅವ್ರ ಹತ್ರ ಹೋಗಿ ಅಂತ. ನನಗೆ ಅವಧೂತರು ಅನ್ನೋ ಶಬ್ದ ಕೇಳಿದೆ ಫಸ್ಟ್ ಟೈಮು ಅವ್ರ ಹತ್ರ ನಾನು. ಅವ್ರು ಹೇಳಿದ್ರು ತುಂಬಾ ಒಳ್ಳೇದಾಗ್ತದೆ, ಹೋಗ್ ಬನ್ನಿ ಅಂತ. ಆ ಟೈಮಲ್ಲಿ ನನ್ಗೇನಾಗಿತ್ತು ಅಂದ್ರೆ, ನಾವು ಬೇರೆ ಬೇರೆ ಪ್ರಯತ್ನಗಳು ಮಾಡಿ ತುಂಬಾ ಬಿಸ್ನೆಸ್ಗಳು ಮಾಡಿ ಎಲ್ಲದರಲ್ಲೂ ಲಾಸ್ ಆಗಿದ್ವಿ. ನನಗೆ ಒಂದು ಹುಚ್ಚಿತ್ತು, ಈ ಹೋಗಿ ಶಾಸ್ತ್ರ ಕೇಳ್ಬೇಕು, ಶಾಸ್ತ್ರ ಕೇಳಿದ್ರೆ ನನ್ಗೆ ಅಟ್ಲೀಸ್ಟ್ ಬದುಕಿನ ಭರವಸೆ ಸಿಗ್ತದೆ ಅನ್ನೋ ಯೋಚನೆ ಇಟ್ಕೊಂಡು ನಾನೇನ್ ಮಾಡಿದೆ, ಶಾಸ್ತ್ರ ಕೇಳಕ್ ಹೋಗ್ತಿದ್ದೆ. ಶಾಸ್ತ್ರ ಕೇಳೋ ಹುಚ್ಚು ಎಲ್ಲಿವರೆಗೂ ಇತ್ತು ನನಗೆ ಅಂದ್ರೆ, ಭಾರತದ ಬಾರ್ಡರ್ ಕೆಳಗಡೆ ಕನ್ಯಾಕುಮಾರಿ ಪಕ್ಕ ನಾಗರ್ಕೋಯಿಲ್ ಅಂತ ಇದೆ, ಅಲ್ಲಿಗೆ ಹೋಗಿದ್ದೀನಿ. ಅಲ್ಲಿ ನನಗೆ ಮಲಯಾಳ ಮಾತಾಡ್ತಾರಂತೆ ಅವರು, ಅಲ್ಲಿಗೆ ಆವಾಗ ನಾನು ಒಬ್ಬ ಟ್ರಾನ್ಸ್ಲೇಟರ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದೀನಿ ನಾನು. ಆದ್ರೆ ಆ ಟ್ರಾನ್ಸ್ಲೇಟ್ರು ಒಬ್ಬನ ಕರ್ಕೊಂಡು ಅಲ್ಲಿಗೆ ಹೋಗಿ ಅಂದ್ರೆ ಬರೀ ದುಡ್ಡು ಖರ್ಚು. ನಾನು ಈ ಕಡೆ ನಾರ್ತ್ ಅಲ್ಲಿ ವಿಶಾಖಪಟ್ಟಣಂವರೆಗೂ ಹೋಗಿದ್ದೀನಿ. ಅಂದ್ರೆ ಶಾಸ್ತ್ರ ಕೇಳಿ ಅಟ್ಲೀಸ್ಟ್ ಒಳ್ಳೇದ್ ಹೇಳ್ತಾರೆ ಅಂತ. ಆವಾಗ ಗುರುನಾಥರ ಬಗ್ಗೆ ನನ್ಗೆ ಈ ಬ್ಯಾಂಕ್ ಅವ್ರು ಹೇಳಿ, ನಾವು ನಮ್ಮತ್ತೆ ನನ್ನ ತಮ್ಮ ಇಬ್ರು ಅಲ್ಲಿಗೆ ಹೋದ್ವಿ. ಫಸ್ಟ್ ಡೇ ನಾವ್ ಹೇಗ್ ನಡ್ಕೋಬೇಕು, ಏನ್ ಮಾಡ್ಬೇಕು ಎಂತದ್ದು ಸಹ ಗೊತ್ತಿರ್ಲಿಲ್ಲ. ತುಂಬಾ ಹೊತ್ತು ವೇಟ್ ಮಾಡಿಸಿದ್ರು. ಅವತ್ತು ಗುರುನಾಥರು ಬಂದಿರೋರು ಹೇಳಿದ್ರು, ತುಂಬಾ ಜನ ಇದ್ವಿ, ಇಡೀ ಮನೆ ತುಂಬಾ ಇದ್ವಿ ನಾವು. ಆವಾಗ ಇಲ್ಲಿ ತುಂಬಾ ಜನ ಪುಣ್ಯವಂತರು ಬಂದಿದ್ದಾರೆ, ನೀವು ಮುತ್ತೈದೆಯರು ಇವ್ರಿಗೆಲ್ರಿಗೂ ಕಾಲಿಗೆ ನಮಸ್ಕಾರ ಮಾಡಿ ಅಂತ. ಕಾಲಿಗೆ ನಮಸ್ಕಾರ. ನಮ್ಗೆ ಅವರೆಲ್ಲ ದೊಡ್ಡವರು, ನಾವೆಲ್ಲ ಚಿಕ್ಕವರು, ಆದ್ರೆ ಬಿಡ್ದೇನೆ ಬಲವಂತ ಮಾಡಿ ಎಲ್ರಿಗೂ ಕಾಲಿಗೆ ನಮಸ್ಕಾರ ಮಾಡಿದ್ರು. ಆಮೇಲೆ ಅದೇ ಕಾಲಿಗೆ ನಮಸ್ಕಾರ ಅಂದ್ರೆ ಬರೀ ನಮಸ್ಕಾರ ಅಲ್ಲ, ಹೂವು ಕಾಲ್ ತೊಳೆದು ಹೂವಿಟ್ಟು ಕುಂಕುಮ ಇಟ್ಟು ಆ ತರ ಮಾಡಿದ್ರು. ಅದೆಲ್ಲ ಆಯ್ತು. ಆಮೇಲೆ ನಾವು ಬಸ್ ಇಳಿದು ಹೋಗ್ಬೇಕಾದ್ರೆ ಹೇಳಿದ್ರು, ಸಕ್ರಾಪಟ್ಟಣ ಇದು ಹಲಸಿನಹಣ್ಣಿಗೆ ತುಂಬಾ ಫೇಮಸ್ ಅಂತ. ಅಲ್ಲಿ ನೋಡಿದ್ರೆ ಗುರುನಾಥರು ಹಲಸಿನಹಣ್ಣು ತರ್ಸ್ಕೊಟ್ರು, ಹಲಸಿನಹಣ್ಣು ಕೊಟ್ರು. ಇದು ಹೊಟ್ಟೆ ತುಂಬಾ ತಿನ್ನೋಷ್ಟು ಉಪ್ಪಿಟ್ಟು ಕೊಡ್ಸಿದ್ರು, ರಸಾಯನ ಮಾಡಿಸಿದ್ರು. ಆಮೇಲೆ ಇನ್ನೊಂದು ಹಲಸಿನಹಣ್ಣು ಇದೆ, ಇನ್ನೊಂದು ಕುಯ್ಯಿ ಅಂತ ಹೇಳಿದ್ರು ಅವ್ರ ಶಿಷ್ಯರಿಗೆ. ಅವ್ರು ಹೇಳಿದ್ರು ಇಲ್ಲ, ಖಾಲಿ ಆಗಿದೆ ಅಂತ. ಆದ್ರೆ ಗುರುನಾಥರು ಹೇಳಿದ್ರು, ಗುರುನಾಥರು ಹಿಂಗೆ ಕೈ ಸ್ವಲ್ಪ ಮೇಲೆ ಮಾಡಿ, ಇನ್ನೊಂದಿದೆ ಹೋಗಿ ತಗೋಬಹುದು ಅಂತ. ಆಗ ಇನ್ನೊಂದು ಸಿಕ್ತಲ್ಲಿ, ಇನ್ನು ಪುನಃ ಮತ್ತೆ ಅದನ್ನೆಲ್ಲ ಕುಯ್ದು ತಗೊಂಡ್ ಬಂದ್ರು. ಹೀಗೆ ಅಲ್ಲಿ ಇದಾಯ್ತು. ಗುರುನಾಥರು ಎಲ್ಲರೂ ಮುಂದೆ ಬನ್ನಿ, ಎಲ್ಲರೂ ಕೂತ್ಕೊಳ್ಳಿ ಅಂದ್ರು. ನಾನು ಮತ್ತೆ ನನ್ನ ತಮ್ಮ ಮುಂದೆ ಹೋದ್ವಿ. ಮುಂದೆ ಹೋಗಿ ವೆರಿ ಫಸ್ಟ್ ನಮ್ನಿಬ್ಬರನ್ನು ಮಾತಾಡ್ಸಿದ್ರು, ನಿಮ್ದು ಏನ್ ಪ್ರಾಬ್ಲಮ್ಮು ಏನು ಅಂತ. ನಮ್ಗೆ ಈ ಶಾಸ್ತ್ರ ಅಂತ ಇದು ಮಾತ್ರ ಗೊತ್ತಿತ್ತು. ನಮ್ಗೆ ಗುರುನಾಥರು ಕೇಳಿದಕ್ಕೆ ಹಿಂಗೆಲ್ಲ ಹೇಳಿದ್ರು, ನಮ್ದು ರೆಮಿಡಿ ಎಲ್ಲ ಹೇಳಿದ್ರು. ನೀವು ಬೇಡವಾದ ವಿಚಾರಕ್ಕೆಲ್ಲ ಹೋಗ್ತೀರಾ, ಅದಕ್ಕಾಗಿ ನಿಮ್ಗೆಲ್ಲ ತೊಂದರೆ ಆಗಿದೆ, ದೃಷ್ಟಿ ಆಗಿದೆ ಅಂತ ಹೇಳಿ ನಮ್ಗೆ ಗೋಲಿ ಮತ್ತೆ ಕರ್ಚಿಫು, ಪೆನ್ನು ಮತ್ತೆ ಒಂದು ಕಪ್ಪು ದಾರ ಇದನ್ನ ತಗೊಬರಕ್ ಹೇಳಿದ್ರು. ನಾನು ನನ್ನ ತಮ್ಮ ಬಂದು ತಗೊಂಡು ಬಂದ್ವಿ. ತಗೊಂಡು ಬರುವಾಗ ಮತ್ತೆ ಮಾತಾಡಿಸಿ ಆ ದಾರ ಎಲ್ಲ ಗಂಟಾಕಿ ಕೊಟ್ರು. ಆ ಗೋಲಿ ಇವತ್ತು ಗೋಲಿ ಎಲ್ಲ ಮಂತ್ರಿಸಿ ಕೊಟ್ರು ನನಗೆ. ಗೋಲಿ ಇವತ್ತು ನಮ್ಮ ಇದರಲ್ಲಿದೆ, ಯಾವ್ದ್ರಲ್ಲಿ, ದೇವ್ರ ಮನೆಯಲ್ಲಿದೆ. ಡೈಲಿ ಪೂಜೆ ಮಾಡ್ತೀನಿ. ಗುರುನಾಥರು ಮುಟ್ಟಿದ್ದು ಅನ್ನೋ ಕಾರಣಕ್ಕೆ ಅದನ್ನು ಮುಟ್ಕೊಂಡು ಮಾಡ್ತೀನಿ ನಾನು. ಗುರುನಾಥರು ಅಲ್ಲೊಂದು ಮಾತು ಹೇಳಿದ್ರು, ಎಲ್ಲವನ್ನೂ ಶಾಸ್ತ್ರದವರೇ ಮಾಡೋದಾದ್ರೆ ನನಗೇನಯ್ಯ ಕೆಲಸ, ಯಾರು ದುಡ್ಡು ಕೊಟ್ಟು ಶಾಸ್ತ್ರ ಕೇಳೋದು, ದುಡ್ಡು ಕೊಟ್ಟು ಹೋಮ ಮಾಡಿದ್ದು ಪ್ರಯೋಜನ ಇಲ್ಲ. ಆಮೇಲೆ ನಮ್ಗಳಿಗೇನ್ ಕೆಲಸ ಇರುತ್ತೆ ಅಂತ ಹೇಳಿದ್ರು. ಅದು ನನ್ನ ಮನ್ಸಿಗೆ ನಾಟ್ತು. ಆವತ್ತಿಂದ ನನಗೆ ಈ ಗುರು ಪರಂಪರೆ, ಗುರು ಶಿಷ್ಯರಂದ್ರೇನು, ಅವಧೂತರಂದ್ರೇನು ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗಿ ಗುರುನಾಥರನ್ನ ಮೇಲೆ ಅಪಾರವಾದ ನಂಬಿಕೆ ಬಂದು, ನಾನು ಈ ಆಧ್ಯಾತ್ಮದ ಒಂದು ದಾರಿ ಯಾವುದು ಅಂತ ಕಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೇ ಇದ್ದೇನೆ. ಆಮೇಲೆ ಗುರುನಾಥರದ್ದು ಬುಕ್ ಸಿಕ್ತು ನನಗೆ. ಆ ಬುಕ್ ಸಿಕ್ಕಿದಾಗ ಏನಾಯ್ತು, ಅದನ್ನ ಓದಿ ಅದು ನಮ್ಗೆ ಈ ದಾರಿಗೆ ತಗೊಂಡು ಬಂತು.
ಅಲ್ಲಿ ನಾವು ಗುರುನಾಥನ ಪ್ರಪ್ರಥಮ ಬಾರಿಗೆ ಮೀಟ್ ಆದಾಗ ಅಲ್ಲೊಂದು ಘಟನೆ ನಡೀತು. ಅದು ಬಹಳ ಇಂಟ್ರೆಸ್ಟಿಂಗ್. ಅದು ನಾನು ಮತ್ತೆ ನನ್ನ ತಮ್ಮ ಏನೂ ಗೊತ್ತಿಲ್ಲದೆ ಗುರುನಾಥರ ಮನೆಗೆ ಹೋಗಿದ್ವಿ, ಏನೋ ಒಂದು ಪರಿಹಾರ ಸಿಗ್ತದೆ ಅಂತ. ಆದ್ರೆ ನಮ್ಗೆ ಪರಿಹಾರಕ್ಕಿಂತ ಹೆಚ್ಚಾಗಿ ನಮ್ಗೊಂದು ಮೈ ನವಿರೇಳಿಸುವಂತ ಒಂದು ಘಟನೆ ನಡೆದೋಯ್ತು. ಚಿಕ್ಕಮಂಗ್ಳೂರಿಂದ ಟ್ರೆಜರಿ ಆಫೀಸರ್ ಗಂಡ ಹೆಂಡತಿ ಇಬ್ರು ಬಂದಿದ್ರು. ಅವ್ರು ಬಂದು ಏನ್ ಹೇಳಿದ್ರು ಅಂದ್ರೆ, ನನ್ನ ತಮ್ಮನ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಜೊತೆಯಲ್ಲಿದ್ದೆ, ನೀವು ಯಾವಾಗ್ಲಿಂದ, ನಾವ್ ಇದೇ ಫಸ್ಟ್ ಬಂದಿದ್ದು ಅಂತ ತಮ್ಮ ಹೇಳ್ದ. ಆವಾಗ ಅವರಿಬ್ರು ನಮ್ಗಳಿಗಿಂತ ಜಾಸ್ತಿ ಏಜ್ ಆಗಿದೆ. ಅವರಿಬ್ರು ನಮ್ಗಳ ಕಾಲ್ ಮುಗಿಯಕ್ ಬಂದಿದ್ದಾರೆ. ಯಾಕೆಂದ್ರೆ ನಾವು ನಮ್ಮ ಮಗಳದು ಮದ್ವೆ ವಿಚಾರ ಕೇಳಕ್ಕೆ ಬಂದಿದೀವಿ. ಆದ್ರೆ ಮದ್ವೆ ಇನ್ನು ನಮ್ ಗುರುನಾಥರು ಮಾತೇ ಆಡ್ಸಿಲ್ಲ. 1 ವರ್ಷ ಆಯ್ತು ನಾವು ಬರಕ್ ಶುರು ಮಾಡಿ, ನೀವು ಫಸ್ಟ್ ಟೈಮೇ ಬಂದಿದ್ದೀರಾ, ಹಾಗಾಗಿ ನೀವು ಬಹಳ ಪುಣ್ಯವಂತರು ಅಂತ ಹೇಳಿದ್ರು. ಆಗ ನಾನು ಮತ್ತೆ ನನ್ನ ತಮ್ಮ ಒಂದು ಸ್ಟೆಪ್ ಹಿಂದೆ ಜಿಗಿದು ನಾವು ನಾವು ತಪ್ಪಿಸ್ಕೊಂಡ್ವಿ. ಯಾಕಂತಂದ್ರೆ ಅವ್ರು ತುಂಬಾ ಏಜ್ ಆದವ್ರ ಹತ್ರ ನಾವು ಕಾಲು ಮುಗಿಸ್ಕೊಳ್ಳೋದು ತಪ್ಪಾಗುತ್ತೆ ಅಂತ ಯೋಚನೆ ಮಾಡಿ. ಆಮೇಲೆ ಅದು ನಮ್ಗೆ ಭಾರಿ ಮನ್ಸಿಗೆ ನಾಟ್ತು. ಗುರುನಾಥರು ಬಗ್ಗೆ ಅಪಾರವಾದ ನಂಬಿಕೆ ನಮ್ಗೆ ಆವಾಗ ಜಾಸ್ತಿ ಆಯ್ತು. ಈ ಆಧ್ಯಾತ್ಮದ ಮತ್ತೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ನನಗೆ ಗುರುನಾಥರು ಮುಟ್ಟಿದ್ದು ಏನಾರು ಒಂದ್ ಬೇಕು ಅಂತ ಹೇಳಿ ಬಹಳ ದಿವಸದಿಂದ ನಾನು ಕಾಯ್ತಾ ಇದ್ದೆ. ಅದೇ ನಾವು ಮೀಟ್ ಮಾಡಿ ಆಮೇಲೆ ಮತ್ತೆ ಅವರು ಭೇಟಿ ಸಾಧ್ಯ ಆಗ್ಲಿಲ್ಲ ನಮ್ಗೆ. ಅವ್ರು ಮೀಟ್ ಮಾಡಿ ಎಲ್ಲ ಆದ್ಮೇಲೆ ನಾನು ಬೆಂಗಳೂರಲ್ಲಿ ವಲ್ಲಿ ಅಂತ ಒಬ್ರು ಇದ್ದಾರೆ. ಅವರು ಗುರು ಸೇವೆ ಬಹಳ ವರ್ಷ ಮಾಡಿದ್ದಾರೆ. ಅವರು ನನ್ಗೆ ಹೇಳಿದ್ರು, ಅಣ್ಣ ನನಗೆ ಅವ್ರದ್ದು ಕಾಂಟ್ಯಾಕ್ಟ್ ಸಿಕ್ತು ನನ್ಗೆ. ಹಂಗೆ ಗುರು ಬಂಧುಗಳದ ಒಬ್ಬೊಬ್ರದೇ ಕಾಂಟ್ಯಾಕ್ಟ್ ಸಿಕ್ಕಕ್ ಬಂತು. ಗುರುನಾಥರೇ ಬಂದು ಒಂದು ಚಂದ್ರಶೇಖರ ಭಾರತಿಗಳದ್ದು ಒಂದು ವೇದಿಕೆ ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ನೀವು ಒಂದ್ಸಲ ಬನ್ನಿ ಅಂತ ಅಂದ್ರು. ವಲ್ಲಿಸಣ್ಣ ಹತ್ರ ನಾನು ಹೋದೆ. ನಾನು ಪುಸ್ತಕ ಎಲ್ಲ ಓದಿ ಇವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದಾದಾಗ ವಲ್ಲಿಸಣ್ಣಂಗೆ ಹೇಳ್ದೆ, ಗುರುನಾಥರು ಮುಟ್ಟಿರೋದು ಏನಾದ್ರೂ ಒಂದು ವಸ್ತು ಇದ್ರೆ ನನಗೆ ಕೊಡ್ಬೇಕು ಅಂತ ಹೇಳ್ದೆ ನಾನು. ಪಾಪ ನಾನು ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಆಗಿದ್ದು. ಆವಾಗ ಅವರು ನನ್ಗೆ ಹೇಳಿದ್ರು, ನೀವು ಗುರುನಾಥರದ್ದು ಅಷ್ಟೊಂದು ಇದು ಅಂತ ಬರುವಾಗ ನನ್ಗೆ ನಿಮ್ಗೆ ಏನಾದ್ರು ಒಂದು ಕೊಡ್ಬೇಕು ಅನ್ನಿಸ್ತಾ ಇದೆ ಅಂತ. ಗುರುನಾಥರು ಹಾಕೊಂತ ಇದ್ದಿದ್ದು ಒಂದು ಪಾದಕ್ಕಿದ ಒಂದು ಫೋಟೋ ಲ್ಯಾಮಿನೇಷನ್ ಮಾಡಿದ್ದು ಅವ್ರ ಮನೇಲಿ ಸಿಕ್ತು. ಅದನ್ನ ನನಗೆ ಕೊಟ್ರು. ಅದನ್ನ ನಮ್ಮ ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ. ಹೀಗೆ ಗುರುಗಳನ್ನ ದಿನ ನೆನ್ಸ್ಕೊಂಡು ದಿನ ಯೋಚನೆ ಮಾಡಿಕೊಂಡು ನಮ್ಮ ಮನ್ಸೆಲ್ಲ ಮುಂಚೆ ಎಲ್ಲ ಯಾವ್ಯಾವ ತರನೋ ಕೆಟ್ಟೋಗಿತ್ತು. ಈಗ ಶಾಂತಿ ಅನ್ನೋದು ಬಂದಿದೆ. ಈಗ ಅದು ನಮ್ಗೆ ತುಂಬಾ 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 ನಮ್ಗೆ ಸಹಾಯ ಆಗಿದೆ. ಗುರುನಾಥರಿಗೆ ಆಮೇಲೆ ನನ್ಗೆ ಹೇಳಿದ್ದು ಒಬ್ರು ಗೊತ್ತಾಯ್ತು, ಗುರುಗಳು ಏನ್ ಬೇಕೋ ಅದನ್ನ ಅವರೇ ಕೊಡ್ತಾರೆ, ನಾವು ಬಾಯ್ ಬಿಟ್ಟು ಕೇಳೋ ಅವಶ್ಯಕತೆ ಇಲ್ಲ ಅಂತ. ಇಂಥವೆಲ್ಲ ಘಟನೆಗಳು ಬೇರೆ ಬೇರೆ ತರ ನಡೆದಿದೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇನ್ನೊಂದು ನಾನು ಗುರುನಾಥರದ್ದು ಒಂದು ಅದೇ ಅವ್ರ ಪಾದಕದ ಒಂದು ಫೋಟೋ ನಮ್ಮ ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ. ಉತ್ವಾನ್ ದ್ವಾದಶಿ ದಿವಸ ಒಂದು ಪೂಜೆ ಮಾಡಿದೆ. ನಮ್ಮ ದೇವ್ರ ಮನೆಯಲ್ಲಿರೋ ದೇವ್ರ ಮನೆಯಲ್ಲಿ ಏನಾಗಿದೆ, ಎಲ್ಲೂ ಗಾಳಿ ಬರೋ ಸಾಧ್ಯತೆ ಇಲ್ವೇ ಇಲ್ಲ. ಆದ್ರೆ ಆ ನೆಲ್ಲಿಕಾಯಿ ಗಿಡ ಇಟ್ಟು ಪೂಜೆ ಮಾಡುವಾಗ ಒಂದೇ ಒಂದು ಕಡ್ಡಿ ಬಹಳ ಹೊತ್ತು ಅಲ್ಲಾಡಿದೆ. ಅದು ಒಂದೇ ಒಂದು, ಬೇರೆ ಯಾವ್ದು ಕಡ್ಡಿನೂ ಅಲ್ಲಾಡ್ತಿಲ್ಲ, ಅದೊಂದೇ ಒಂದು ಕಡ್ಡಿ. ಅದು ನನ್ಗೆ ಒಂಥರ ಆ ಟೈಮಲ್ಲಿ ಆ ವೈಬ್ರೇಷನ್ ಅದನ್ನ ಹೇಳ್ಕೊಳಕ್ ಆಗಲ್ಲ. ಅಷ್ಟು ಸಂತೋಷ, ಅಷ್ಟು ಇದು, ಅದು ಆನಂದ, ಬ್ಲಿಸ್ ಅಂತೀವಲ್ಲ, ಅದೆಲ್ಲ ನನ್ಗೆ ಅವತ್ತು ಕಂಡ್ಕೊಂಡೆ. ಅವತ್ತೆಲ್ಲ ಇಡೀ ದಿವಸ ನನ್ಗೆ ಇದಾಗ್ತಾ ಇತ್ತು. ಏನು ಆ ವೈಬ್ರೇಷನ್ ಬೆಳಗಿನ ಸಂಜೆವರೆಗೂ ಇತ್ತು. ಆ ವಿಡಿಯೋನ ನಾನು ನಿಮ್ಗೆ ಕಳಿಸ್ತೀನಿ, ದಯವಿಟ್ಟು ನೀವು ಅದನ್ನ ಬೇಕಾದ್ರೆ ಪ್ಲೇ ಮಾಡ್ಬೋದು ನೀವು ಸಹ. ಅಷ್ಟು ಸಂತೋಷ ಆಗಿದೆ ನನ್ಗೆ. ಗುರು ಪರಂಪರೆ ಅಂದ್ರೆ ಏನು, ಗುರುನಾಥರು ಅಂದ್ರೆ ಯಾರು, ಅವ್ರನ್ನ ಪೂರ್ತಿ ಅರ್ತ್ಕೊಳಕ್ ಆಗದೆ ಇದ್ರು ಅಟ್ಲೀಸ್ಟ್ 1% ಅರ್ತ್ಕೊಂಡ್ರಲ್ಲೇ ನನ್ಗೆ ಅದು ಅಗಾಧವಾದದಾಗಿದೆ ನನ್ಗೆ. ಹಂಗಾಗಿ ನಾನು ಗುರುನಾಥರನ್ನ ನಮ್ಮ ಜೀವನದ ಗುರು ಅಂತ ನಾವು ಸ್ಪಷ್ಟವಾಗಿ, ಮತ್ತೆ ಆಧ್ಯಾತ್ಮದ ಅಂದ್ರೆ ಏನು ಅಂತ ಒಂಚೂರು ತಿಳ್ಕೊಳಕ್ಕೆ ನಮ್ಗೆ ಗುರುನಾಥರೇ ಪ್ರೇರೇಪಣೆ ನಮ್ಗೆ. ಅವತ್ತಿಂದ ಮನೇಲಿ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು. ಅದು ಏನಂತಂದ್ರೆ, ನಮ್ದು ಜಮೀನ್ದೊಂದು ವ್ಯಾಜ್ಯ ಇತ್ತು.
ಇಡೀ ಮನೆಯವ್ರಿಗೆ ಯಾರಿಗೂ ನೆಮ್ಮದಿ ಇಲ್ಲ. ಬಾಂಬೆಯಲ್ಲಿ ನಮ್ಮ ಜಮೀನು ವ್ಯಾಜ್ಯರು ಡೂಪ್ಲಿಕೇಟ್ ಕೇಸ್ಗಳು ಹಾಕ್ಬಿಟ್ಟು, ಅಂದ್ರೆ ಕಾರಣ ಇಲ್ದೇನೆ ಕೇಸ್ ಹಾಕ್ಬೋದಲ್ಲ, ಪ್ರೈವೇಟ್ ಕೇಸ್, ಆ ತರ ಬಾಂಬೆಯಲ್ಲಿ 5 ಕೇಸ್ ಇತ್ತು ನಮ್ದು. ಏನಂತಂದ್ರೆ ಅವ್ನಿಗೆ ಒಂದೇ ಉದ್ದೇಶ, ನಾನು ಮತ್ತೆ ನಮ್ಮ 3 ಜನ, ನಾವು 3 ಜನ ಬ್ರದರ್ಸು, ನಾವು 3 ಜನ ಮತ್ತೆ ನನ್ನಪ್ಪ, ಅವ್ರ 3 ಜನ ಎಲ್ಲರ ಮೇಲೂ ಒಂದೊಂದು ಕೇಸ್ ಹಾಕಿ, ಪ್ರತಿ ಸಲ ಅದು ಏನಂತಂದ್ರೆ ನಾವು ಕಂಪಲ್ಸರಿ ಅಟೆಂಡೇ ಮಾಡ್ಬೇಕು ಆ ತರ ಕೇಸ್ಗಳು ಹಾಕಿ ಮಾಡ್ತಾ ಇದ್ದ. ಪ್ರತಿ ತಿಂಗಳು 2 ತಿಂಗಳಿಗೊಂದ್ಸಲ ಬಾಂಬೆಗೆ ಹೋಗು, ನಮ್ಮ ಹತ್ರ ಹೋಗಕ್ಕೂ ದುಡ್ಡಿರಲ್ಲ, ಅದಕ್ಕೂ ಸಾಲ ಮಾಡ್ಬೇಕು. ಇದೆಲ್ಲ ಯೋಚನೆಗಳು ನಮ್ ಇಡೀ ಸಂಸಾರನ ಕುಗ್ಗಿಸ್ಬಿಟ್ಟಿತ್ತು. ಯಾರೊಬ್ರಿಗೂ ನೆಮ್ಮದಿ ಇಲ್ಲ, ಯಾರೊಬ್ರು ಯಾರನ್ನು ಪ್ರೀತಿಯಿಂದ ಮಾತಾಡ್ತಿಲ್ಲ. ಇದೆಲ್ಲ ಯಾವ ಮಟ್ಟಕ್ಕಾಗಿತ್ತು ಅಂದ್ರೆ, ಈ ತರಕಾರಿ ತಗೊಳಕ್ ಹೋದ್ರೆ ಅವನ ಹತ್ರ ಜಗಳ, ಜಾಸ್ತಿ ತಗೋತಾ ಇದೆಯಾ, ನನಗೆ ಮೋಸ ಮಾಡ್ತಾ ಇದೆಯಾ ಅಂತ. ಇಲ್ಲಿ ಒಂದು ಗಾಡಿಯಲ್ಲಿ ಸೀಮೆಂಟ್ ಮಾರ್ಕೊಂಡ್ ಬಂದ್ರೆ ಅವನ ಹತ್ರ ಹೋದ್ರೆ ಅವನ ಹತ್ರ ಜಗಳ. ಯಾರ ಮಾತು ಯಾರು ಕೇಳ್ತಾ ಇರ್ಲಿಲ್ಲ. ಅಂದ್ರೆ ನಮ್ಗೆಲ್ಲ ಮೋಸ ಮಾಡ್ತಾರೆ, ನಮ್ಗೆ ತೊಂದರೆ ಕೊಡ್ತಿದ್ದಾರೆ. ಗುರುನಾಥರ ಆಶೀರ್ವಾದದಿಂದ ಅದು ಬಾಂಬೆಯಲ್ಲಿ 5 ಕೇಸ್ ಇತ್ತು, ಬೆಂಗಳೂರಲ್ಲಿ ಒಂದಿತ್ತು, ನಮ್ಮೂರು ಸೋಮವಾರಪೇಟೆ ತಾಲೂಕಾಗಿತ್ತು ಅವಾಗ, ಸೋಮವಾರಪೇಟೆ ತಾಲೂಕಲ್ಲಿ ಒಂದಿತ್ತು, ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಒಂದು ಕೇಸ್ ಇತ್ತು. ಒಟ್ಟು 8 ಕೇಸು. ನಾವು ಸುತ್ತಿ ಸಾಕಾಗೋಗಿತ್ತು. ನಾವು ಒಬ್ಬರಿಗೆ ಬೈದವರಲ್ಲ, ಒಬ್ಬರ ಹತ್ರ ಜಗಳಕ್ಕೆ ಹೋದವರಲ್ಲ, ಏನಲ್ಲ. ಇದೆಲ್ಲವೂ ತಿಳಿ ಆಗ ಗುರುನಾಥರ ಭೇಟಿ ಆದ್ಮೇಲೆ ಎಲ್ಲವೂ ತಿಳಿ ಆಗೋಯ್ತು. ನಮ್ಗೆ ಯಾವ ಮಟ್ಟಕ್ಕೆ ಪರಿಸ್ಥಿತಿ ಇತ್ತು ಅಂದ್ರೆ, ನಾವ್ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀವೋ ಇಲ್ವೋ ಅನ್ನೋ ಯೋಚನೆ ಇತ್ತು. ಇವೆಲ್ಲವೂ ಗುರುನಾಥರ ಆಶೀರ್ವಾದ, ಒಂದು ಸಮಾಧಾನ, ಸಂತೋಷ ಏನಾದ್ರೂ ಕಾಣ್ತಿದೀವಿ ಅಂತಂದ್ರೆ ಅದು ಗುರುನಾಥರ ಆಶೀರ್ವಾದದಿಂದ. ಮತ್ತೆ ಈ ಆಧ್ಯಾತ್ಮ ದಾರಿ ನಮ್ಗೆ ಗುರುನಾಥರೇ ತೋರಿಸಿದ್ದು. ಗುರುನಾಥರು ಯಾವಾಗ್ಲೂ ಹೇಳ್ತಿರ್ತಾರೆ ಎಲ್ಲವೂ ನನ್ಗೆ ಗುರುನಾಥರು ಹೀಗೆ ಹೇಳಿದ್ದಾರೆ, ನಾವ್ ಹೀಗೆ ಪಾಲಿಸ್ಬೇಕು ಅಂತ. ಗುರುನಾಥರು ಒಂದು ಮಾತು ಹೇಳಿದ್ದಾರೆ, ಗುರುನ್ ಪೂಜೆ ಮಾಡೋಕ್ಕಿಂತ ಪಾದ ಪೂಜೆಗಿಂತ ಪದ ಪೂಜೆ ಮಾಡುವಂತ. ಅದನ್ನ ಆದಷ್ಟು ನಾನು ಪಾಲಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಏನಾದ್ರು ತಪ್ಪು ಮಾಡಿದ್ರು ಸಹ, ಅಯ್ಯೋ ಗುರುನಾಥರು ಈ ತರ ಹೇಳಿದ್ರು, ನಾನ್ ಮಾಡ್ಬಾರ್ದಾಗಿತ್ತು ಹೀಗೆ ಅಂತ ನನ್ಗೆ ಅನ್ನಿಸ್ತಾ ಇರುತ್ತೆ ಅವಾಗ. ಮತ್ತೆ ಗುರುನಾಥರು ಯಾವಾಗ್ಲೂ ಗುರುನಾಥರು ಭೇಟಿ ಆದ್ಮೇಲೆ, ಗುರುನಾಥರು ದತ್ತಾವಧೂತರು ಹೆಬ್ಬಳ್ಳಿ ಅವರು ಸಹ ಅಲ್ಲಿಗೆ ಬಂದಿದ್ರು ಗುರುನಾಥರದ್ದು. ಅದೊಂದು ವಿಡಿಯೋ ನೋಡಿದ್ದೆ ನಾನು. ಆಮೇಲೆ ದತ್ತಾವಧೂತರನ್ನು ಭೇಟಿ ಮಾಡಿದೆ. ಆಮೇಲೆ ಇವರು ಸತ್ತುಪಾಸಿಗಳನ್ನ ಭೇಟಿ ಮಾಡಿದೆ. ಗುರುನಾಥರದ್ದು ಪುಸ್ತಕಗಳಲ್ಲಿ ಅವ್ರದ್ದು ಇದ್ರಲ್ಲೆಲ್ಲ ಗುರುನಾಥರು ಭೇಟಿ ಆಗಿದ್ದು ಇವೆಲ್ಲ ನನ್ಗೆ ತುಂಬಾ ಇದಾಗಿ ಅವ್ರನ್ನು ಭೇಟಿ ಮಾಡೋ ಇಚ್ಛೆ ಬಂದು. ಬಟ್ ಯಾವುದೇ ಗುರುಗಳನ್ನ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ, ಯಾರನ್ನೇ ಮಾತಾಡ್ಸ್ಲಿ, ನಾನು ಮಾತಾಡ್ಸಿದ್ರೆ ದತ್ತಾವಧೂತರ ಪಾದ ಮುಟ್ಟಿ ನಮಸ್ಕಾರ ಮಾಡುವಾಗ್ಲೂ ಗುರುನಾಥ ಅಂತಾನೆ ಯೋಚನೆ ಮಾಡೋದು. ನಾನು ತೀರಾ ಇತ್ತೀಚೆಗೆ ರಾಘವೇಂದ್ರ ಸ್ವಾಮಿ ಇದಕ್ಕೆ ಹೋಗಿದೆ, ಮಂತ್ರಾಲಯಕ್ಕೆ. ಅಲ್ಲೂ ಸಹ ನನ್ಗೆ ಮನ್ಸಿಗೆ ಬರೋದೇ ಇದು, ಯಾವುದೇ ಗುರುಗಳಾಗ್ಲಿ ಅವರು ನನ್ಗೆ ನೆನಪಾಗೋದು ಗುರುನಾಥ ಅಂತಾನೆ ಹೇಳ್ತೀನಿ. ಮತ್ತೆ ಬೆಳಿಗ್ಗೆ ನಾನು ಸ್ವಲ್ಪ ಹೊತ್ತು ಪೂಜೆ ಮಾಡ್ಬೇಕಾದ್ರೆ ನವಗ್ರಹದ್ದು ಎಲ್ಲ ಹೇಳ್ಕೊಂಡ್ ಬರುವಾಗ, ಗುರು ಬರುವಾಗ ನಾನು ಗುರುನಾಥ ಅಂತೀನಿ. ನಾನು ಅಂದ್ರೆ ಅಷ್ಟು ಅಳವಡಿಸ್ಕೊಂಡಿದ್ದೀನಿ ನಾನು. ನಮ್ಗೆ ಅವ್ರು ಸಿಕ್ಕಿದ್ದು, ನಾನು ಭೇಟಿಯಾಗಿದ್ದು ಒಂದೇ ಸಲ, ಆದ್ರೆ ಅವ್ರ ಶಿಷ್ಯಂದ್ರು ಇವ್ರನ್ನೆಲ್ಲರನ್ನು ತುಂಬಾ ಜನ ಭೇಟಿ ಆದೆ. ನಿಖಿಲ್ ಗೌಡ್ರು ಇದರಿಂದ ನಾನು ರಮಣ ಅವ್ರನ್ನು ಭೇಟಿ ಮಾಡಿದೆ. ರಮಣ ಅವ್ರು 2 ಪುಸ್ತಕ ಬರ್ದಿದ್ದಾರೆ. ನಾನು ಅದನ್ನು ಮೊನ್ನೆ ತರ್ಸ್ಕೊಂಡೆ. ಮೊನ್ನೆ ಒಂದು ರಿಲೀಸ್ ಆಯ್ತು, ಅದನ್ನು ಸಹ ತರ್ಸ್ಕೊಂಡೆ. ಅದನ್ನ ಓದ್ತಾ ಮೈ ಜುಮ್ಮಂತ ಇರುತ್ತೆ. ನಾವು ಆಧ್ಯಾತ್ಮಿಕವಾಗಿ ಅಥವಾ ನಾವು ಗುರು ಪಾದ ಸೇರ್ಬೇಕು ಅಂದ್ರೆ ನಾವು ಇಂಥವನ್ನೆಲ್ಲ ಓದಿ ತಿಳ್ಕೊಂಡು ನಾವು ಅನುಭವಿಸ್ಬೇಕು. ಅದಕ್ಕೆ ಶಾಶ್ವತವಾಗಿ ಅನುಭವಿಸ್ಬೇಕು. ಬ್ಲಿಸ್ ಅಂದ್ರೆ ಅದೇ ಅಲ್ವಾ, ಶಾಶ್ವತ ಆನಂದ ನಮ್ಗೆ ಬೇಕು, ಸಂತೋಷ ಬೇಕು ಅಂತಂದ್ರೆ ನಾವು ಆಧ್ಯಾತ್ಮ ದಾರಿನೇ ಹಿಡಿಬೇಕು. ಗುರುನಾಥರಂತ ಗುರುಗಳೇ ಸಿಕ್ಬೇಕು. ತುಂಬಾ ಸಲ ಯೋಚನೆ ಆಗುತ್ತೆ, ಎಂತೆಂತ ಗುರುಗಳು ಇತ್ತೀಚೆಗೆ ಕಮರ್ಷಿಯಲ್ ಗುರುಗಳಿಗಿಂತ ಇವರು ನಮ್ಮ ಗುರುನಾಥರು ದೇವರು
ಸಾಕ್ಷಾತ್ ದೇವರೇ ನಮಗ್ ಸಿಕ್ಕಿರುವಾಗ ಬಾಕಿ ಕಮರ್ಷಿಯಲ್ ಗುರುಗಳನ್ನೆಲ್ಲ ಬಿಟ್ಬಿಡ್ಬೇಕು, ಅದೆಲ್ಲ ಯೋಚನೆ ಬಂದು ಗುರುನಾಥರ ಆಶೀರ್ವಾದದಿಂದ ಇಲ್ಲಿವರೆಗೂ ನಾವು ಸಂತೋಷವಾಗಿದ್ದೀವಿ. ನಾನು ಗುರುನಾಥನ ಒಂದೇ ಒಂದು ಮಾತು ಕೇಳ್ಕೊಳ್ಳೋದು, ಕೊನೆ ಕ್ಷಣದಲ್ಲಿ ನಾವು ಗುರುಪಾದ ಸೇರ್ಬೇಕಾದ್ರೆ ತುಂಬಾ ಕಾನ್ಶಿಯಸ್ನೆಸ್ ಇಂದ, ಅಂದ್ರೆ ತುಂಬಾ ಗುರುಗಳನ್ನೇ ಯೋಚನೆ ಮಾಡಿ ನಾವು ದೇಹತ್ಯಾಗ ಮಾಡಿದ್ರೆ ನಾವು ಗುರುನಾಥರನ್ನ ಸೇರ್ಕೊತೀವಿ, ಅವ್ರ ಆಶೀರ್ವಾದ ಪಡ್ಕೋತೀವಿ ಅನ್ನೋದು ಒಂದು ಕೊನೆಯ ಆಸೆ ಎಲ್ರಿಗೂ. ಗುರುನಾಥರು ಯಾವಾಗ್ಲೂ ಹೇಳ್ತಿರ್ತಾರೆ, ಯಾರಿಗೆ ಏನ್ ಬೇಕು ಏನ್ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣಯ್ಯ ಅಂತ. ಅದು ನಮ್ಗೆ ಖಂಡಿತವಾಗ್ಲೂ ನಮ್ಗೆ ಅರ್ಥ ಆಗ್ತದೆ. ಆದ್ರೆ ಈ ಮನುಷ್ಯ ಸ್ವಭಾವ ಏನಾಗುತ್ತೆ, ಏನ್ ಬೇಕು ಅದ್ ಬೇಕು ಇದು ಬೇಕು ಆಗ್ಬೇಕು ಈಗ ಬೇಕು, ಒಂದ್ ತಪ್ಪಿದ್ರೆ ಒಂದು ಅದು ಅದಕ್ಕೋಸ್ಕರ ನಮ್ಮ ಆಸೆಗಳು ಅಷ್ಟೇ ಅಲ್ವಾ, ಅದ್ ಬೇಕು ಇದು ಬೇಕು ಅಂತ. ಬಟ್ ನನ್ಗೊಂದು ಸ್ಯಾಚುರೇಷನ್ ಅಂತ ಒಂದು ಬಂದಿದೆ, ಏನಂತಂದ್ರೆ ಗುರುಗಳು ಸ್ಪಷ್ಟವಾಗಿ ಏನ್ ಬೇಕೋ ಯಾವಾಗ ಬೇಕೋ ಅದನ್ನ ನಮ್ಮ ಯೋಗ್ಯತೆಗೆ ಅನುಸಾರ ಕರುಣಿಸ್ತಾರೆ ಅನ್ನೋದು ಒಂದು ಭಾವನೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದಕ್ಕೆ ನಾನು ಎಲ್ರೂ ಪ್ರಾರ್ಥನೆ ಮಾಡೋದು, ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ಗುರುಗಳು ಎಲ್ಲೂ ಇಲ್ಲ, ಎಲ್ಲ ಕಡೆನೂ ಇದ್ದಾರೆ, ಎಲ್ಲ ಕಡೆನೂ ಸಿಗ್ತಾರೆ ಅವರು. ನಮ್ಮ ಮನ್ಸು ಶುದ್ಧವಾಗಿ ಇಟ್ಕೋಬೇಕು. ಇಂಟೆನ್ಸ್ ಡಿವೋಷನ್ ಅದು ಬೇಕು. ಅವರು ಗುರುನಾಥರೇ ನಮ್ಮನ್ನು ಕಾಪಾಡ್ತಾರೆ ಎಲ್ಲರೂ, ಅದೇ ನಮ್ಗೆ ಅಲ್ಟಿಮೇಟ್ ಆಗ್ಬೇಕು. ಗುರುನಾಥರು ಕೊನೆಗೆ ಒಂದು ಮಾತು ಹೇಳಿದೆ, ನಾನು ಹೋಗೋ ಕೊನೆಯ ದಿವಸ ಇದರಿಂದ ಬರ್ತಾರೆ, ಅದು ನಾರ್ತ್ ಇಂಡಿಯಾದಿಂದ ಬರ್ತಾರೆ ಅಂತ ಹೇಳಿದ್ರು. ಅವ್ರನ್ನ ಯಾರು ಸಂಪರ್ಕಕ್ಕೆ ಹೋಗ್ತಾರೋ ಅವರೆಲ್ಲ ಬಟ್ ನಮ್ಗೆ ಆ ಕೊನೆ ದರ್ಶನನೂ ಸಿಕ್ಲಿಲ್ಲ, ಅವ್ರ ಜೊತೆ ಯಾರೂ ಹೋಗ್ಲಿಲ್ಲ ಅಂತ ಗೊತ್ತಾಯ್ತು. ಎಲ್ಲರೂ ನನ್ನ ಹತ್ರ ಬರ್ತಾರೆ ಬರೀ ಕೇಳ್ಕೊಂಡು, ಸಣ್ಣ ಪುಟ್ಟದ್ದು ಭೌತಿಕವಾಗಿದ್ದು ಕೇಳ್ತಾರೆ ಅಂತ. ಅದನ್ನೂ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಗುರುಗಳ ಪಾದ ಸೇರ್ಕೊಳ್ಳುವಂಥದ್ದು, ಇದು ಕೊನೆ ಇಚ್ಛೆ ಆಗಿರ್ಬೇಕು. ಯಾರ ಹತ್ರ ಗುರುಗಳ ಹತ್ರ ಏನ್ ಕೇಳೋ ಅವಶ್ಯಕತೆನೂ ಇಲ್ಲ. ಯಾಕಂತಂದ್ರೆ ಅದೇ ಅವ್ರಿಗೆ ಗೊತ್ತಿರುತ್ತೆ. ನಾವು ಹೇಳಿ ಅದನ್ನ ಕೊಡಿ ಇದನ್ನ ಕೊಡಿ ಬೇಕಾಗಿಲ್ಲ ಅಲ್ವಾ. ಹಂಗಾಗಿ ದಯವಿಟ್ಟು ಎಲ್ಲರೂ ಯಾರ್ಯಾರು ಗುರು ಪರಂಪರೆಯಲ್ಲಿ ಬಂದಿದ್ದಾರೆ, ಗುರುನಾಥರ ಆಶೀರ್ವಾದ ಪಡ್ಕೊಂಡಿದ್ದೀರ, ಖಂಡಿತವಾಗ್ಲೂ ನೀವೆಲ್ಲರೂ ಪುಣ್ಯವಂತರು. ಒಂದು ಬೇಸರ ಇದೆ ನನಗೀಗ 56 ವರ್ಷ ಇದೆ. ನನಗೆ ಚಿಕ್ಕ ವಯಸ್ಸಲ್ಲೇ ಗುರುಗಳಂತವ್ರು ಸಿಕ್ಬಿಟ್ಟಿದ್ರೆ ನಾವು ಇನ್ನೂ ಸಾಧನೆ ಮಾಡ್ಬೋದಾಗಿತ್ತು. ಈಗ ಬರೀ 0.5% 1% ಮಾಡಿದೀವಿ, ಅದೇ ಬಹುಶಃ ದೊಡ್ಡದಿರ್ಬೋದು. ಅದೇ ದೊಡ್ಡದು ಅಂತ ನಾನು ಮನ್ಸಲ್ಲಿ ಇಟ್ಕೊಂಡು ತೃಪ್ತಿಯಿಂದ ಇದ್ದೇನೆ. ಆ ವಿಡಿಯೋನ ಕಳಿಸ್ತೀನಿ, ಬೇಕಾದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಗುರುನಾಥರ ಆಶೀರ್ವಾದ ಎಲ್ರಿಗೂ ಸಿಕ್ಲಿ. ಥ್ಯಾಂಕ್ ಯು.